ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದು ಬೆಳೆಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ, ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದ್ ಕುಂದ್ರುವಂತ ಪರಿಸ್ಥಿತಿ ಬಂದದಲ್ಲ. ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿತೈತಿ. ರೈತ ಅನ್ನ ಕೊಡವ, ಅವ ದೇವಸ್ಥಾನದಾಗ ಇರ್ಬೇಕು. ಅವನು ತಂದ ಬೀದಿ ಮೇಲೆ ಕುಂದ್ರಿಸಿವಲ್ಲ, ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು. ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನ ದೇವರಂತ ಮಾಡಿಕೊಂಡಿಸ್ಬಿಟ್ಟಿವಿ. ಆದ್ರೆ ರೈತರಿಗೆ ನಾವೇನು ಕೊಡಾತೀವಿ ಅನ್ನೋದನ್ನ ಮರೆತು ಬಿಟ್ಟಿವಿ. ನಾನು ಬಹಳ ಸಲ ಅನ್ಕೋತಿರ್ತೇನೆ, ಇದ್ರೊಳಗ ನಮ್ದು ಬಹಳ ದೊಡ್ಡ ತಪ್ಪೈತಿ. ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳನ್ನ ನಮ್ಮ ನಾಯಕರನ್ನಾಗಿ ಆರ್ಸಾತೀವಲ್ಲ, ಅಲ್ಲಿ ನಾವು ತಪ್ಪಾಕತ್ತೀವಿ. ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತರಿರ್ಬೇಕು ಅಂತೀವಿ. ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾರ್ದ ಬಂಜಿ ಬಾನಿಂತನ ಕಚ್ಚರ ಏನ್ ಬಾನಿಂತನ ಮಾಡಕ್ಕಿದಾಳಕಿ. ಬಾಯಿ ಒಳಗ ಬಂಗಾರ ಚಮಚೆ ಇಟ್ಕೊಂಡಂತ ಮನುಷ್ಯ ರೈತರದ ಬಡವರದ ನೋವು ಅರ್ಥ ಮಾಡ್ಕೊಳ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತಾನವ? ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ರೀತಿ ಒಳಗೆ ನಾವು ಎಡವಾಗ್ತಿರೋದೇನಪ್ಪ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ, ಅಲ್ಲಿ ನಾವು ತಪ್ಪಾಕತ್ತೀವಿ. ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಿಸ್ತೈತೆ ಅನ್ನೋ ಮಾತು ಸುಳ್ಳಾಗಂಗಿಲ್ರಿ. ಅಂತದ್ರಾಗ ಯಾವ ಒಬ್ಬ ನಮ್ ಜಾತಿ ಅಂತೇಳಿ ಓಟ್ ಹಾಕಿದ್ರ ನಮ್ ಸಲುವಾಗಿ ಬಂದ್ ನಿಲ್ತಾನೋ ಅದ್ ಅನ್ಕೊಂತೀವಂದ್ರ ಅದು ನಮ್ ಹುಡ್ಸ್ತಾನ ಅಷ್ಟ. ಸಹಾಯ ಮಾಡೋದು ದೊಡ್ಡದಲ್ಲ, ಯಾರಿಗ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಂಗ ನಾವು ಓಟ್ ಹಾಕೋದು ದೊಡ್ಡದಲ್ಲ, ಯಾರಿಗ್ ಹಾಕ್ತಿವಿ ಅನ್ನೋದು ಇಂಪಾರ್ಟೆಂಟ್. ಯಾರಿಗ್ ಹಾಕ್ತಿವಿ ಅವ್ರು ಸಿಂಹಗಳ ಜೊತೆ ನಮ್ ಹಿಂದೆ ಬಂದ್ ನಿಂದಿರ್ಬೇಕು. ಹಾವಿನ ಜೊತೆ ನಮ್ಮನ್ನು ಕಡಿಬಾರದು. 1 ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತ, ಎಷ್ಟು ಎಥನಾಲ್ ತಯಾರಾಗುತ್ತೆ, ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ, ಎಷ್ಟು ಸ್ಪೀಡ್ ತಯಾರಾಗುತ್ತೆ, ಎಷ್ಟು ಮೊಲಾಜಿಸ್ ತಯಾರಾಗುತ್ತೆ, ಎಷ್ಟು ಕರೆಂಟ್ ತಯಾರಾಗುತ್ತ, ಬೈಗ್ಯಾಸ್ ತಯಾರಾಗುತ್ತ, ಎಲ್ಲರಿಗೂ ಗೊತ್ತೈತಿ. ನಾ ಫ್ಯಾಕ್ಟರಿ ಒಂದ ಮಾತು ಕೇಳುದು, ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ, ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ. ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟ. ಕೊನೆಯದಾಗಿ ನಾವು ಒಂದ ಮಾತು ಹೇಳಕ್ ಇಷ್ಟಪಡ್ತೇನ್ರಿ. ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ. ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರ ನಡೆಸ್ತಾವ. ಇವರಿಬ್ಬರಿಗೂ ಹೇಳುದು ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ. ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ. ಜೋಡೆತ್ತು ಹೊಳಿ ರೈತನ ಕಣ್ಣೊಳಗ ಜೋಡಿ ಕಣ್ಣೊಳಗೆ ಯಾರೇ ನೀರ್ ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಒಳಿತಿಲ್ಲ. ಇದನ್ನ ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳಲೇಬೇಕು. ರೈತ ಯಾವತ್ತು ಸಾರ್ವಭೌಮನಾಗಿ ಮೆರೀಲಿ, ರೈತ ಯಾವತ್ತು ದೇವಸ್ಥಾನದಾಗ ಇಟ್ಟಿವಿ, ಅವನು ದೇವಸ್ಥಾನದಾಗ ಉಳ್ಕೊಲಿ. ನಾನು ಒಂದೇ ಕೇಳೋದು, ರೈತರ ಈ ಹೋರಾಟಕ್ಕ ಜಯವಾಗಲಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ಅಪ್ಲಯನ್ಸಸ್ ನಲ್ಲಿ ಬಿಗ್ ಆಫರ್, ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ. ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ₹1 ಪಾವತಿಸಿ 0 ಪ್ರೊಸೆಸಿಂಗ್ ಫೀ, 0 ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಸೋನಿ ಹೈಯರ್ ಸ್ಯಾಮ್ಸಂಗ್ 65 ಇಂಚಿನ ಎಲ್ಇಡಿ ಮೇಲೆ 40% ಡಿಸ್ಕೌಂಟ್. ಸೌಂಡ್ ಬಾರ್ ಫ್ರೀ. ಫ್ರಿಡ್ಜ್, ವಾಷಿಂಗ್ ಮಷಿನ್ ಖರೀದಿಸಿ 30 ರಿಂದ 40% ಡಿಸ್ಕೌಂಟ್ ಪಡೆಯಿರಿ. ಜೊತೆಗೆ ₹10,000 ಕ್ಯಾಶ್ ಬ್ಯಾಕ್ ಸಿಗಲಿದೆ. ಮದುವೆಗೆ ಬೇಕಾದ ಫರ್ನಿಚರ್ಸ್, ಬಾಂಡೆ ಸಾಮಾನುಗಳು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಈ ದೀಪಾವಳಿಯನ್ನ ಚಿಂತಾಮಣಿ ಅಪ್ಲಯನ್ಸಸ್ ನೊಂದಿಗೆ ಆಚರಿಸಿ. ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ, ಆಸಂಗಿ ರೋಡ್, ಬನಹಟ್ಟಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.